ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಕೋಮುಗಲಭೆ ಸಂಬಂಧ ಈವರೆಗೂ ಒಟ್ಟು 46 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಕೆಲ ಸಿಸಿ ಕ್ಯಾಮೆರಾಗಳನ್ನ ಕೂಡ ಪರಿಶೀಲನೆಗೆ ಒಳಪಡಿಸಲಾಗ್ತಾ ಇದೆ. ಕೃತ್ಯದಲ್ಲಿ ಇನ್ಯಾರಾದ್ರೂ ಭಾಗಿಯಾಗಿದ್ದಾರಾ ಅಂತ ಪತ್ತೆ ಹಚ್ಚಲಿಕ್ಕೆ ಮೆರವಣಿಗೆಗೆ ಅನುಮತಿ ನೀಡಿದ್ವಿ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಮಸೀದಿ ಬಳಿ ಗಣೇಶ ಮೂರ್ತಿ ನಿಲ್ಲಿಸಿ ಸಮಯ ಕಳೆದಿದ್ದಾರೆ. ಹೀಗಾಗಿ ಎರಡು ಗುಂಪುಗಳ ನಡುವೆ ಘರ್ಷಣೆಗೆ ಕಾರಣವಾಯಿತು. ಆರಂಭ ಅಲ್ಲಿಂದ ಅನ್ನೋದರ ಬಗ್ಗೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವು ಹೊತ್ತುಗಳ ಕಾಲ ಆ ದರ್ಗಾದ ಬಳಿಯೇ ಮೆರವಣಿಗೆ ಸಾಗ್ತಾ ಇದ್ದಂತಹ ಆ ಒಂದು ಗಾಡಿಯನ್ನು ನಿಲ್ಲಿಸ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬೇಗ ಪಾಸ್ ಆಗಿ ಅಂತ ಮಾತಿನ ಚಕಮಕಿ ಏರ್ಪಟ್ಟಿದೆ. ಮುಂದೆ ಹೋಗದೇ ಇದ್ದಂತಹ ಹೊತ್ತಿನಲ್ಲಿ ಕಲ್ಲು ತೂರಿದ್ದಾರೆ. ಆಗ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತು ಅನ್ನೋ ಬಗ್ಗೆ ಎಸ್ಪಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಸಂಬಂಧಿಕರು ಮಕ್ಕಳನ್ನ ಎಲ್ಲ ಕರ್ಕೊಂಡು ಬಂದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಅವರಿಗೆ ನಾವು ಹೇಳಿದ್ದೀವಿ. ವಿಚಾರಣೆ ನಡೀತಾ ಇದೆ. ಅವರು ಭಾಗಿಯಾಗಿದ್ದರೆ ಅವ್ರನ್ನ ಮಾತ್ರ ನಾವು ಅದರಲ್ಲಿ ದಸ್ತಗಿರಿ ಮಾಡ್ತೀವಿ. ಒಂದು ವೇಳೆ ಭಾಗಿಯಾಗಿಲ್ಲ ಅಂತಂದರೆ ಅವ್ರನ್ನ ನಾವು ಬಿಟ್ಟು ಕಳಿಸ್ತೀವಿ ಅಂತೇಳಿ ಹೇಳಿದ್ದೀವಿ. ಅದರದ್ದು ನಾವು ವೆರಿಫೈ ಮಾಡೋ ಕೆಲಸ ನಡೀತದೆ. ಸರ್ 46 ಮಂದಿನೂ ಕೂಡ ಬಂಧನ ಆಗಿರೋದು ಸರ್? ಇಲ್ಲ, ವಶದಲ್ಲಿದ್ದಾರೆ. ಎನ್ಕ್ವೈರಿ ಆಗ್ತಾ ಇದೆ. ಆದಮೇಲೆ ನಾವು ಯಾರ್ಯಾರ್ದು ಕಂಡು ಬರ್ತದೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಸರ್ ರಾತ್ರಿ ತಾವು ತಿಳಿಸಿದ್ವಿ ಏನು ಸರ್ ಪ್ರಮುಖವಾಗಿ ಇಂಥ ಪರಿಸ್ಥಿತಿ ಉದ್ಭವ ಕಾರಣ ಏನಾಯಿತು ಸರ್? ಅದೇ ಆ ಒಂದು ಏನೋ ಒಂದು ಸೂಕ್ಷ್ಮ ಸ್ಥಳದಲ್ಲಿ ಈ ಒಂದು ಪ್ರೊಸೆಷನ್ ಹೋದಾಗ ಅಲ್ಲಿ ಒಂದು 5 ರಿಂದ 7 ನಿಮಿಷ ಅದೇ ಒಂದು ಸ್ಥಳದಲ್ಲಿ ನಿಂತು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇನ್ನೊಂದು ಗುಂಪಿನವರು ಬಂದು ಇಲ್ಲಿ ಮಾಡೋದು ಬೇಡ, ನೀವು ಮುಂದೆ ಹೋಗಿ ಅಂತೇಳಿ ಹೇಳ್ತಾರೆ. ಆವಾಗ ಅವರು ವಾಗ್ವಾದ ಆಗ್ತದೆ ಎಲ್ಲ ಪ್ರೊಸೆಷನ್ ಇಲ್ಲದಿದ್ದರು ಮತ್ತು ಪಕ್ಕದಲ್ಲಿದ್ದವ್ರ ಮೇಲೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸ್ನವರು ಇಂಟರ್ಫಿಯರ್ ಆಗ್ತಾರೆ. ಆಗಿ ಎಲ್ಲರನ್ನೂ ಅಲ್ಲಿಂದ ಡಿಸ್ಪರ್ಸ್ ಮಾಡ್ತಾರೆ. ಮಾಡಿದ ಮೇಲೆ ಗಣೇಶ ಪ್ರೊಸೆಷನ್ ಇಲ್ಲಿದ್ದವರು ಪೊಲೀಸ್ ಠಾಣೆ ಕಡೆ ಬಂದು ನಮ್ಮ ಪೊಲೀಸ್ನವರು ನಮಗೆ ನೀವು ಹೊಡೆದಿದ್ದೀರಿ, ನಮಗೆ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತೇಳಿ ನೀವು ರಿಸ್ಟ್ರಿಕ್ಷನ್ ಹಾಕಿದಿರಿ ಅಂತೇಳಿ ಪೊಲೀಸ್ ಮೇಲೆ ಬ್ಲೇಮ್ ಮಾಡ್ಕೊತ ಪೊಲೀಸ್ ಸ್ಟೇಷನ್ ಮುಂದೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಅವರಿಗೆಲ್ಲ ಮಾತಾಡಿ ಈ ಥರ ಇದೆ ಅಂತೇಳಿ ಹೇಳಿ ಅದನ್ನು ಗಣೇಶ ವಿಸರ್ಜನೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡ್ತೀವಿ. ಬಟ್ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಜನ ಸೇರ್ಕೋತಾರೆ. ಎರಡು ಕಡೆ ಗುಂಪಿನಲ್ಲಿ ಹೆಚ್ಚಿನ ಜನ ಸೇರಿಕೊಂಡು ಕಲ್ಲು ತೂರಾಟ ಮಾಡ್ತಾರೆ. ಬಟ್ ಒಂದು ಗುಂಪಿನವರು ಆ ಸೈಡ್ ಇದ್ದರು, ಇನ್ನೊಂದು ಗುಂಪಿನವರು ಈ ಸೈಡ್ ಇದ್ದರು. ಯಾವುದೇ ರೀತಿಯಿಂದ ಕ್ಲ್ಯಾಶ್ ಆಗಿಲ್ಲ. ದೂರಿಂದ ಅವರು ಕಲ್ಲು ಎಸೆದ್ರು, ಇವರು ಈ ಕಡೆ ಕಲ್ಲು ಎಸೆದ್ರು. ಅದಾದಮೇಲೆ ಪೊಲೀಸ್ನವ್ರು ಯಾವಾಗ ಅವ್ರನ್ನ ಚದುರಿಸಿದ್ರು, ಹೋಗುವಾಗ ದಾರಿ ಮಧ್ಯದಲ್ಲಿ ಏನು ಬೈಕ್ ನಿಲ್ಲಿಸಿದ್ರು.